ನಾನಿವಾಗ ಈ ಒಗ್ಗರಣೆ ಪಾತ್ರೆ ತೋರಿಸ್ತಾ ಇದ್ದೀನಲ್ಲ, ಇದ್ರದ್ದೊಂದು ಕತೆ ಇದೆ. ಈ ಕತೆ ಏನು ಮತ್ತು ಯಾರು ಇದನ್ನು ಕೊಟ್ಟಿದ್ದು, ಒಬ್ಬರು ಸೆಲೆಬ್ರಿಟಿ ಕೊಟ್ಟಿದ್ದು ನನಗೆ. ಆ್ಯಕ್ಚುಲಿ ಗಿಫ್ಟಾಗಿ ಮನೆಗೆ ಕಳಿಸಿದ್ದು ನನಗೆ, ಇದು ಕೊರಿಯರ್ ಮುಖಾಂತರ. ಯಾಕೆ ಕಳಿಸಿದ್ರು, ಏನು ವಿಶೇಷ ಅಂತ ಎಲ್ಲ ಹೇಳ್ತೀನಿ. ದಯವಿಟ್ಟು ನೀವು ಕೊನೆವರೆಗೂ ವೀಡಿಯೋ ನೋಡಿ. ಅದಕ್ಕೆ ಫಸ್ಟೇ ಹೇಳ್ತಾಯಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಿ ನೋಡಬೇಡಿ. ನಾನು ಎಲ್ಲಿ ಹೇಳಿದ್ದೀನಿ ಅಂತ ನೀವು ಕೊನೆವರೆಗೂ ನೋಡಿ. ನಿಮಗೂ ನನ್ನ ವೀಡಿಯೋ ನೋಡಿ ಇಷ್ಟಪಡೋರ್ಗೂ ಇದು ಖುಷಿ ಆಗ್ಬೋದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಈ ಪಾತ್ರೆನ ನನಗೆ ಒಗ್ಗರಣೆ ಹಾಕೋ ಪಾತ್ರೆನ ಗಿಫ್ಟಾಗಿ ಕಳಿಸಿದ್ರು ಮತ್ತು ಅದರೊಟ್ಟಿಗೆ ಒಂದು ಪೆನ್ನು ಕೂಡ ಕಳಿಸಿದ್ರು. ಯಾಕೆ ಏನಕ್ಕೆ ಅಂತ ಎಲ್ಲ ನಿಮಗೆ ಹೇಳ್ತೀನಿ. ದಯವಿಟ್ಟು ಪ್ಲೀಸ್ ಕೊನೆವರೆಗೂ ವೀಡಿಯೋ ನೋಡಿ. ಈಗ ಮೊದಲಿಗೆ ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಇವತ್ತೊಂದು ವೆಜಿಟೇಬಲ್ ಎಲ್ಲ ಹಾಕಿ ಮಿಕ್ಸ್ ತರಕಾರಿ ಥರ ಸಾಂಬಾರು ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಏನಂದರೆ ಇವಾಗ ಎಲ್ಲ ಸಮ್ಮರ್ ಇದೆ, ತುಂಬಾ ಸ್ಪೈಸಿ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಪೈಸಿ ಎಲ್ಲ ಚಳಿಗಾಲದಲ್ಲಿ ಮಾಡಿದ್ದೀನಿ. ಏನಂದರೆ ಆ ಸೀಸನಿಗೆ ತಕ್ಕನಾಗಿ ಮಾಡಿದರೆ ಸ್ವಲ್ಪ ಎಲ್ತಿಗೂ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಈಗಿರೋ ಬೇಸಿಗೆ, ಈಗಿರೋ ಬಿಸಿಲಿಗಂತೂ ಸಿಕ್ಕಾಬಿಟ್ಟೆ ಸ್ಪೈಸಿ ತಿಂದರೆ ಅಷ್ಟೇ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಎಲ್ಲ ಸ್ಪೈಸಿ ಕಡಿಮೆ ಮಾಡಿದ್ದೀನಿ. ಇವಾಗ ನಾನು ತುಂಬ 4-5 ಥರದ್ದೆಲ್ಲ ತರಕಾರಿ ತೊಗೊಂಡು ಮಾಡಿರೋದು. ಬಟ್ ನಾನು ಹೇಗೆ ಮಾಡಿದ್ದೆ, ಯಾವ್ಯಾವ ತರಕಾರಿ ತೊಗೊಂಡಿದ್ದೆ ಅಂತ ಎಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ನಮ್ಮ ಮನೇಲಂತೂ 1 ತಿಂಗಳಾಯಿತು ಸ್ಪೈಸಿ ಎಲ್ಲ ಬಿಟ್ಟಿದ್ದೀವಿ. ಯಾಕೆಂದರೆ ಅದು ಚಳಿಗಾಲದಲ್ಲಿ ತುಂಬಾ ಸ್ಪೈಸಿ ತಿಂದಿರೋದ್ರಿಂದ ಇವಾಗಂತೂ ಸ್ಪೈಸಿ ಯಾವುದಕ್ಕೂ ಹೋಗ್ತಾನೇ ಇಲ್ಲ. ಉಪ್ಪು ಖಾರ ಹುಳಿ ಆದಷ್ಟು ಕಡಿಮೆನೇ ಆಗೋಗಿದೆ ಇವಾಗ ನಮ್ಮ ಮನೇಲಿ. ಇವಾಗ ನಾನು ಬಂದು ಇದಕ್ಕೆ ಏನೇನು ತೊಗೊಂಡಿದ್ದೀನಿ, ತರಕಾರಿ ಮತ್ತು ಮಸಾಲೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಮೊದಲಿಗೆ ನಿಮಗೆಲ್ರಿಗೂ ನಮಸ್ಕಾರ. ಇವಾಗ ಫಸ್ಟು ಮಸಾಲೆ ಮೊದಲಿಗೆ ನಾನು 2-3 ಟೇಬಲ್ ಸ್ಪೂನು ಆಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ ಬಂದು ಬ್ಯಾಡಗೆ ಮೆಣಸಿನ್ಕಾಯಿನೂ ಅಷ್ಟೇ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ಚಿಲ್ಲಿ ಪೌಡ್ರ್ ತೊಗೊಂಡ್ರೆ ಅದು ಅಷ್ಟು ಟೇಸ್ಟ್ ಇರೋಲ್ಲ ಸಾಂಬಾರು. ಅದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ತೊಗೊಂಡಿರೋದು. ಇದನ್ನೆಲ್ಲ ನಾನು ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋದು, ಉದ್ದಿನಬೇಳೆ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಇದ್ರ ಜೊತೆ. ಮತ್ತು ಇವಾಗ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಬಂದು ಅದು ಕೂಡ 1 ಟೇಬಲ್ ಸ್ಪೂನ್ ತೊಗೊಂಡಿರೋದು. ನಾನು ಮಿಕ್ಸ್ ತರಕಾರಿ ತೊಗೊಂಡಿರೋದ್ರಿಂದ ಎಲ್ಲ ತರಕಾರಿ ಸೇರಿ ಆಲ್ಮೋಸ್ಟ್ 1 kg ಆಗುವಷ್ಟು ಆ ಕ್ವಾಂಟಿಟಿಗೆ ಮಾಡ್ತಾ ಇರೋದು. ತರಕಾರಿ ಎಲ್ಲ 1 kg ಆಗುವಷ್ಟು ಇದೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ ಕಾಳು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಚಕ್ಕೆ ತೊಗೊಂಡಿರೋದು, ತುಂಬ ಜಾಸ್ತಿ ತೊಗೊಂಡಿಲ್ಲ, ಚಕ್ಕೆನ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು 1/4 ಟೇಬಲ್ ಸ್ಪೂನಷ್ಟು ಮೆಣಸು ಕಾಳು ತೊಗೊಂಡಿರೋದು. 10-15 ನಾನು ಮೆಂತ್ಯ ಕಾಳು ತೊಗೊಂಡಿರೋದು. ಮೆಂತ್ಯ ಕಾಳನ್ನ ಬಂದು ತುಂಬ ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ. ಅದಕ್ಕೋಸ್ಕರ ನಾನು ಒಂದು 10-15 ಮೆಂತ್ಯ ಕಾಳು ತೊಗೊಂಡಿರೋದು. ತುಂಬ ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ವಲ್ಲ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡ್ಕೊತೀನಿ. ಯಾಕೆ ಅಂದರೆ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ನೆಕ್ಸ್ಟು ಕರಿಬೇವೆಲ್ಲ ಹಾಕ್ಕೋಬೇಕು. ಅದರೊಟ್ಟಿಗೆ ಕರಿಬೇವು ಹಾಕಿದರೆ ಮೆಣಸಿನ್ಕಾಯಿ ಮತ್ತು ಧನಿಯಾ ಬೇಗ ಆಯಿಲಲ್ಲಿ ಫ್ರೈ ಆಗೋಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಟ್ಟು ಆಮೇಲೆ ಕರಿಬೇವು ಹಾಕ್ಕೊಳ್ತೀನಿ. ನಾನು ಈ ರೀತಿ ಎಲ್ಲ ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಡೋದು. ಯಾಕೆಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಅದೆಲ್ಲ ಬೇಗ ಮೆಣಸಿನ್ಕಾಯಿ ಅಂತೂ ಬೇಗ ಇದಾಗುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಇಡ್ತೀನಿ. ಅದಕ್ಕೆ 1 ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ತೊಗೊಂಡಿರೋದು. ಹುಳಿ ಸ್ವಲ್ಪ ಕಡಿಮೆನೇ ಇರಲಿ ಅಂತ ಕಡಿಮೆನೇ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ತೆಂಗಿನಕಾಯಿ ತೊಗೊಂಡಿರೋದು. ತೆಂಗಿನಕಾಯಿ ತುಂಬ ಫ್ರೈ ಆಗದೋದ್ರೂ ನಡೆಯುತ್ತೆ, ಸ್ವಲ್ಪ ಹೆಚ್ಚಗಾದರೆ ಸಾಕಷ್ಟೇ ತೆಂಗಿನಕಾಯಿ. ಇವಾಗ ಬಂದು ನಾನು ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ, ಯಾವುದ್ಯಾವುದು ಎಷ್ಟೆಷ್ಟು ಕ್ವಾಂಟಿಟಿ ತೊಗೊಂಡಿರೋದು ಅಂತ. ಮೊದಲಿಗೆ ಬದನೆಕಾಯಿ ತೊಗೊಂಡಿದ್ದೀನಿ. ಬದನೆಕಾಯಿ ಬಂದು 2 ತೊಗೊಂಡಿರೋದು, ಅದನ್ನು ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಗೆಣಸು ತೊಗೊಂಡಿದ್ದೀನಿ. ಹಸಿ ಗೆಣಸು ಬರುತ್ತಲ್ಲ ನೋಡಿ, ಅದು ತೊಗೊಂಡಿರೋದು. ಅದು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಕುಂಬಳಕಾಯಿ. ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಸೋರೆಕಾಯಿ ಅಂತ ಹೇಳ್ತೀವಿ, ಇಲ್ಲೆಲ್ಲ ಕುಂಬಳಕಾಯಿ ಅಂತ ಹೇಳ್ತಾರೆ. ಪಂಪ್ಕಿನ್ನು, ನಾವು ಅದನ್ನು ಸೋರೆಕಾಯಿ ಅಂತಲೇ ಕರೆಯೋದು. ಇನ್ನು ಸೀಮೆ ಬದನೆಕಾಯಿ ತೊಗೊಂಡಿದ್ದೆ 2. ಅದರೊಟ್ಟಿಗೆ ಕ್ಯಾರೆಟ್ ತೊಗೊಂಡಿದ್ದೀನಿ. ಮತ್ತು ನಾನು ಮೂಲಂಗಿ ತೊಗೊಂಡಿರೋದು. ಆಲೂಗೆಡ್ಡೆ ಎಲ್ಲ ತೊಗೊಂಡಿಲ್ಲ ನಾನಿವತ್ತು. ಆಲೂಗೆಡ್ಡೆ ಹಾಕೋರು ಹಾಕ್ತಾರೆ, ಬಟ್ ನಾನು ತೊಗೊಂಡಿಲ್ಲ. ಆ್ಯಕ್ಚುಲಿ ಒಂದು ವಿಚಾರ ಹೇಳಬೇಕು ಅಂದರೆ, ನನಗೆ ಈ ಮಾರ್ಚ್ ತಿಂಗಳಲ್ಲಿ ವೀಡಿಯೋ ಏನು ಮಾಡೋದು ಬೇಡ ಅನ್ನಿಸ್ಬಿಟ್ಟಿತ್ತು. ಏಕೆಂದರೆ ನನಗೆ ಈ ಮಾರ್ಚ್ ತಿಂಗಳೇ ಅಂದ್ರೇ ತುಂಬಾ ನೋವು, ಸಂಕಟದ ವಿಚಾರ. ನಾನು ನನ್ನ ಹತ್ರದವ್ರನ್ನ ಕಳ್ಕೊಂಡಿರೋ ಅಂಥ ದಿನ. ಏಕೆ ಅದು ಹೇಳೋಕ್ಕೆ ಅಸಾಧ್ಯ. ನನಗೆ ಆಲ್ಮೋಸ್ಟ್ 1 ವೀಕಿಂದನೂ ತುಂಬಾ ಡಿಸ್ಟರ್ಬು, ಮನಸ್ಸಿಗೆ ತುಂಬ ನೋವು. ಆದರೂ ಬಟ್ ವೀಡಿಯೋ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅದರಿಂದ ಹೊರಗೆ ಬರಬೇಕಲ್ಲ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡೋದಕ್ಕೂ ಮನಸ್ಸಿಲ್ಲ, ರೆಸಿಪಿ ಹಾಕೋದಕ್ಕೂ ಮನಸ್ಸಿಲ್ಲ. ಇನ್ನೇನು ಮಾಡೋದಕ್ಕಾಗಲ್ಲ, ವೀಡಿಯೋ ಹಾಕಲೇಬೇಕಲ್ಲ ಅಂತೇಳಿ ಹಾಕ್ತಾಯಿದ್ದೀನಿ. ತುಂಬ ಹತ್ರ ಅಂದರೆ
ಅದು ಮತ್ತೆ ಒಂದು ಜೀವ ಹೋದರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಆ ನೋವು ಅದರಲ್ಲೂ ಹತ್ರದಿಂದ ನೋಡಿದವ್ರಿಗೆ ಗೊತ್ತಿರುತ್ತೆ. ಇವಾಗ ನಾನು ತೊಗರಿಬೇಳೆ ಬೇಯಿಸೋಕ್ಕಿಟ್ಟಿದ್ದೆ. ಇನ್ನೊಂದು ವಿಚಾರ, ಕೆಲವೊಬ್ಬರು ವೀಡಿಯೋದಲ್ಲೆಲ್ಲ ಹೇಳ್ತಾರೆ ಸ್ಪೂನ್ ಹಾಕಿದರೆ ಮೇಲೆ ಬೇಳೆ ಎಲ್ಲ ನೀರು ಬರಲ್ಲ, ಮತ್ತು ಇದು ಹಾಕಿದ್ರೆ ಅದೆಲ್ಲ ಸುಳ್ಳು. ನಾನು ನೋಡಬೇಕು ಅಂತಲೇ ಸ್ಪೂನ್ ಹಾಕಿದ್ದೆ, ಬಟ್ ಮೇಲೆಲ್ಲ ಬಂದಿತ್ತು ನೀರು. ಅದ್ಯಾವುದು ನಂಬೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಟ್ರಯಲ್ ಮಾಡಿ ನೋಡಿದೆ. ಒಳಗಡೆ ಸ್ಪೂನ್ ಇಟ್ಟರೆ ಮೇಲೆ ನೀರು ವಿಸಲ್ ಆಗಬೇಕಾದ್ರೆ ನೀರು ಬಂದೇ ಬರುತ್ತೆ. ಇವಾಗ ನಾನು ಬೇಳೆ ಒಟ್ಟಿಗೆ ತರಕಾರಿ ಮತ್ತು ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ನಾನು ಯಾಕೆಂದರೆ ಒಂದು ವಿಸಲ್ ಕೂಗಿಸ್ತೀನಿ, ಸುಮ್ಮನೆ ತಪ್ಪಲೇ ಬೇಯಿಸ್ತಿದ್ರೆ ಲೇಟ್ ಆಗುತ್ತೆ, ಆಮೇಲೆ ಒಗ್ಗರಣೆಗೆ ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ. ಮತ್ತು ಇವಾಗ ಹೇಳ್ತಿದ್ದೆ ನಾನು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ, ಅದೇ ನನಗೆ ಹತ್ರದವರು ಅಂದರೆ ನಮ್ಮ ಬ್ರದರ್ ಈ ಮಂತಲ್ಲೇ ತೀರೋಗಿದ್ದು. ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕೆಲ್ಲ ಸಿಕ್ಕಾಪಟ್ಟೆ ಬೇಜಾರು, ನೋವು, ತುಂಬ ಮನಸ್ಸು ಭಾರದಿಂದನೇ ನಾನು ವೀಡಿಯೋ ಮಾಡ್ತಿರೋದು. ವೀಡಿಯೋ ಮಾಡಲಿಲ್ಲ ಅಂದ್ರೂ ಏನು ಲಾಸ್ ಅಂತ ಏನಿಲ್ಲ, ಬಟ್ ಅದರಿಂದ ಹೊರಗೆ ಬರಬೇಕು ಅಂದರೆ ಡೈವರ್ಟ್ ಆಗಬೇಕು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕೋಣ, ಬೇಡ ಅದೇ ಮೂಡಲ್ಲೇ ಇದ್ದರೆ ಆಗಲ್ಲ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ಉಪ್ಪು ಹಾಕಿ ವಿಸಲಿಗೆ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಫೇಸ್ ತೋರಿಸಿ ವೀಡಿಯೋ ಮಾಡಿದ್ದೆ, ಯಾಕೋ ಆ ಫೇಸಲ್ಲೂ ತುಂಬ ದುಃಖ ಆ ರೀತಿ ಎಲ್ಲ ಇತ್ತು. ಅದಕ್ಕೋಸ್ಕರ ಬೇಡಪ್ಪ ಫೇಸ್ ತೋರಿಸಿ ಮಾಡೋದು ಅಂತ ಆ ವಿಡಿಯೋ ಹಾಕಲಿಲ್ಲ. ಅದನ್ನೆಲ್ಲ ಡಿಲೀಟ್ ಮಾಡಿ ಡೈರೆಕ್ಟಾಗಿ ವಾಯ್ಸ್ ಕೊಟ್ಬಿಟ್ಟು ವೀಡಿಯೋ ಮಾಡಿದೆ. ತುಂಬಾ ಅದು ಹೇಳೋಕ್ಕೆ ಅಸಾಧ್ಯ ಆಗುತ್ತೆ. ಆ ಥರ ನೋವಿರಬೇಕಾದ್ರೆ ನಾವು ಇದನ್ನೆಲ್ಲ ಮಾಡೋಕ್ಕೆ ಮನಸ್ಸು ತುಂಬ ಭಾರ ಇರುತ್ತೆ. ಬಟ್ ಆದರೂ ಇರಲಿ, ಇವಾಗ ಈ ಮಂತ್ ಏನೋ ಆಗ ಅನ್ಕೋತೀನಿ, ಮತ್ತು ನೆಕ್ಸ್ಟ್ ಮಂತ್ ಹೋದರೆ ಅದನ್ನೆಲ್ಲ ಸ್ವಲ್ಪ ಬರೀ ನೆನಪು ಮಾತ್ರ ಇರಬೇಕು ಅಷ್ಟೇ. ಮತ್ತು ನಮ್ಮ ರೆಗ್ಯುಲರಾಗಿ ಏನು ನಮ್ಮ ಕೆಲಸಗಳಿರುತ್ತೆ ಅದರಲ್ಲಿ ನಾವು ಇನ್ವಾಲ್ವ್ ಆಗಲೇಬೇಕು. ಅದಕ್ಕೋಸ್ಕರ ವೀಡಿಯೋ ಮಾಡಿದೆ. ಇದಿಷ್ಟು ನನಗೆ ವೀಡಿಯೋ ಮಾಡೋಕ್ಕೆ ಮೂಡ್ ಇರಲಿಲ್ಲ ಅನ್ನೋದಕ್ಕೆ ಹೇಳೋಣ ಅಂತ ಹೇಳಿದೆ ಸ್ವಲ್ಪ ಅಷ್ಟೇ. ಇದು ಬಂದು ನಾನು ತೋರಿಸ್ತಿರೋದೇನು ಅಂದರೆ, ನನಗೆ ಆ್ಯಕ್ಚುಲಿ ಇದು ಬಂದು ಸವಿರುಚಿಲಿ ಸಿಹಿ ಕೈ ಚಂದ್ರು ಅವ್ರಿಗೆ ನಂದೊಂದು ರೆಸಿಪಿ ಸೆಂಡ್ ಮಾಡಿದ್ದೆ, ಹಾಕಿದ್ದೆ, ಯಾವಾಗಲೂ ಹಾಕಿದ್ದೆ. ಆವಾಗ ಅವರು ನನ್ನ ರೆಸಿಪಿ ಇಷ್ಟ ಆಗಿ ಇದನ್ನು ನನಗೆ ಮನೆಗೇ ಗಿಫ್ಟಾಗಿ ಕಳಿಸಿದ್ರು. ಸಿಕ್ಕಾಪಟ್ಟೆ ಖುಷಿಯಾಯಿತು. ಅದು ಸಣ್ಣದಾಗ್ಬೋದು, ದೊಡ್ಡದಾಗ್ಬೋದು, ನಂದು ಎಲ್ಲೋ ಒಂದು ಕಡೆ ಅಡುಗೆ ರೆಸಿಪಿ ಎಲ್ಲೋ ಒಂದು ಹಿಟ್ಟಾದಂಗೆ ಆಗಿದೆ. ಅವರು ನೋಡಿ ನನಗೆ ಕೊರಿಯರ್ ಮಾಡಿದರು, ಮನೆಗೇ ಬಂದಿತ್ತು. ಸಿಕ್ಕಾಪಟ್ಟೆ ಖುಷಿಯಾಯಿತು. ಇದರೊಟ್ಟಿಗೆ ಒಂದು ಪೆನ್ ಕೂಡ ಕೊಟ್ಟಿದ್ದರು. ಅದನ್ನು ಹಾಗೆ ಇಟ್ಟಿದ್ದೆ. ಇದನ್ನು ಒಗ್ಗರಣೆಗೆ ಹಾಕೋದಕ್ಕೆಲ್ಲ ತುಂಬ ಚೆನ್ನಾಗಿದೆ, ಸಿಂಪಲಾಗಿ ಒಗ್ಗರಣೆ ಮಾಡೋದಕ್ಕೆಲ್ಲ. ಹಾಗೆ ತೋರಿಸ್ಬೇಕು, ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ತಪ್ಪಾಗಿ ತಿಳ್ಕೊಬೇಡಿ, ಇದೇನು ದೊಡ್ಡ ಸಾಧನೆ ಏನಲ್ಲ, ಏನೋ ಸಣ್ಣ ಪುಟ್ಟಿದ್ದು ಅದೊಂದು ಖುಷಿ ಇರುತ್ತಲ್ಲ, ಅದಕ್ಕೆ ಶೇರ್ ಮಾಡಿದೆ. ಸ್ವಲ್ಪ ಮಧ್ಯ ನಾನು ತುಂಬ ನೋವಿನ ವಿಚಾರ ಹೇಳಿದ್ನಲ್ಲ, ಅದಕ್ಕೆ ಇರಲಿ ಅನ್ನೋದಕ್ಕೋಸ್ಕರ ನಾನಿವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಇಂಗು ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಅದೇನೋ ಗೊತ್ತಿಲ್ಲ, ನನಗೆ ಆ ರೀತಿ ಏನಾದರೂ ಒಂದು ಆ ಥರದಕ್ಕೆಲ್ಲ ಈ ರೀತಿ ಇದು ಮಾಡಬೇಕು ಅನ್ನೋದೆಲ್ಲ ಖುಷಿ ನನಗೆ. ಹಾಗಾಗಿ ಹೀಗೆ ಮೊಬೈಲಲ್ಲಿ ನನಗೆ ಅವ್ರದ್ದು ಜಾಯಿನ್ ಆಗೋದೊಂದು ವೆಬ್ಸೈಟ್ ಇತ್ತು, ಅದರಲ್ಲಿ ಜಾಯಿನ್ ಆಗಿದ್ದೆ. ರಿಜಿಸ್ಟರ್ ಆಗಿ ಅಂತ ಬಂದಿತ್ತು. ಆಮೇಲೆ ನಿಮ್ದು ಅಡುಗೆ ಯಾವ್ದಾದ್ರು ಮಾಡ್ತಾಯಿದ್ರೆ ರೆಸಿಪಿ ಇದ್ದರೆ ನಮಗೆ ಸೆಂಡ್ ಮಾಡಿ ಅಂತ ಕೇಳಿದರು. ಸೆಂಡ್ ಮಾಡಿದ್ದೆ. ಸೆಂಡ್ ಮಾಡಿ ಕೊನೆಗೆ ಇಷ್ಟ ಆಗಿದೆ. ವೋಚರು ಬಂದಿತ್ತು. ನಾನು ವೋಚರ್ ಏನು ಕಲೆಕ್ಟ್ ಮಾಡಿ ಕೇಳಲಿಲ್ಲ, ಯಾಕೆ ಅಂದರೆ 750 ರುಪೀಸ್ದು ಏನೋ ಸಮಥಿಂಗ್ ಬಂದಿತ್ತು, ಅದೇ ನಾನು ಇದು ಮಾಡಲಿಲ್ಲ. ಬಟ್ ಇದನ್ನು ಮನೆಗೆ ಕೊರಿಯರ್ ಮಾಡಿದರು, ಪೆನ್ನದು. ಸಿಕ್ಕಾಪಟ್ಟೆ ಖುಷಿಯಾಯಿತು ಮಾತ್ರ. ಅದು ಇವರು ಕೈ ಚಂದ್ರು ಅವರು ಕೈ ರುಚಿಯಿಂದ ಕಳಿಸಿದ್ದಾರೆ ಅಂದರೆ ಯಾರಿಗೆ ತಾನೇ ಖುಷಿಯಾಗಲ್ಲ ಹೇಳಿ. ಅದಕ್ಕೆ ಅದೊಂದು ಸ್ವಲ್ಪ ಶೇರ್ ಮಾಡಿದೆ, ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಸಾಂಬಾರು ಫೈನಲಿ ಆಗಿದೆ, ಮುದ್ದೆಗೆ ಸೂಪರಾಗಿತ್ತು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.